ಆನಿಮಾಸಿಟಿ, ಹಗೆತನ, ವೈರತ್ವ ಇದು ಇರೋದು ರೋಮನ್ ರೈನ್ಸ್ ಮತ್ತು ಸೆತ್ ರಾಲಿನ್ಸ್ ಮಧ್ಯೆ. ಇವರಿಬ್ಬರ ರೈವಲ್ರಿ ಬರೀ ನನಗೆ ನೀನು ಇಷ್ಟ ಇಲ್ಲ, ನಿನಗೆ ನಾನು ಇಷ್ಟ ಇಲ್ಲ ಅಂತ ಅಲ್ಲ. ನಿನ್ನ ಸಕ್ಸಸ್ ಕೂಡ ನನಗಿಷ್ಟ ಇಲ್ಲ, ನೀನು ಸಕ್ಸಸ್ ಆಗೋದು ನನಗಿಷ್ಟ ಇಲ್ಲ. ಆ ಲೆವೆಲ್ ಬಿಟರ್ನೆಸ್ ಇದೆ ರೋಮನ್ ರೈನ್ಸ್ ಮತ್ತು ಸೆತ್ ರಾಲಿನ್ಸ್ನ ಕ್ಯಾರೆಕ್ಟರ್ ನಡುವೆ ಈ ಒಂದು ಸ್ಟೋರಿ ಲೈನ್ನಲ್ಲಿ. ಈ 14 ಇಯರ್ಸ್ ಹಿಸ್ಟ್ರಿ ನಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಒಟ್ಟಿಗೆ ಶೀಲ್ಡ್ನಲ್ಲಿ ಬಂದರು, ಶೀಲ್ಡ್ ಬ್ರೇಕಪ್ ಆಗಿದ್ದು ಸೆತ್ ರಾಲಿನ್ಸಿಂದ. ಯಾವ ಮೂಮೆಂಟಲ್ಲಿ ಅವರುಗಳ ಮಧ್ಯೆ ಒಂದು ಬಾಂಡಿಂಗ್ ಇರಬೇಕಾಗಿತ್ತು, ಆ ಮೂಮೆಂಟಲ್ಲಿ ಶೀಲ್ಡ್ ಬ್ರೇಕಪ್ ಆಯಿತು. ಆ ಮೂಮೆಂಟಲ್ಲಿ ಟ್ರಸ್ಟ್ ಬ್ರೇಕ್ ಮಾಡಿದ್ರು ಸೆತ್ ರಾಲಿನ್ಸ್ ಅವರ ಒಂದು ಇಂಡಿವಿಜುವಲ್ ಸಕ್ಸಸ್ಗೋಸ್ಕರ. ಇದೆಲ್ಲ ನಮಗೆ ಚೆನ್ನಾಗಿ ಗೊತ್ತು. ಆದರೆ ಇಬ್ಬರಲ್ಲೂ ಅನಿಮಾಸಿಟಿ ಏನಕ್ಕಿರೋದು? ರೋಮನ್ ರೈನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಅನಿಮಾಸಿಟಿ ಇರೋದಕ್ಕೆ ಕಾರಣ ಏನಂದರೆ, ಅವ್ರಿಗೆ ಯಾವಾಗ ಟ್ರಸ್ಟ್ ಮಾಡಬೇಕಾಗಿತ್ತೋ ಜಾಸ್ತಿ ಆ ಮೂಮೆಂಟಲ್ಲಿ ಟ್ರಸ್ಟ್ ಬ್ರೇಕ್ ಮಾಡಿದ್ರು 2014 ಸೆತ್ ರಾಲಿನ್ಸ್. ಶೀಲ್ಡ್ನ ಬ್ರೇಕ್ ಮಾಡೋದು ದ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿತ್ತು. ಅದಾದಮೇಲೆ ಹೇಗೆ ಸೆತ್ ರಾಲಿನ್ಸ್ ಯಾವಾಗಲೂ ಒಂದು ವರ್ಕ್ ಹಾರ್ಸ್ ಆಗಿ, ಒಂದು ವರ್ಸಟೈಲ್ ಫೈಟರ್ ಆಗಿ, ಬೇಬಿ ಫೇಸ್ ಆಗಲಿ, ಹೀಲ್ ಆಗಲಿ, ಎಂಥ ಸಿಚುವೇಶನ್ನೇ ಕೊಡಲಿ ಅವರು ಆ ಮೂಮೆಂಟಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದ್ರು. ಜನರು ಯಾವಾಗಲೂ ಸೆತ್ ರಾಲಿನ್ಸ್ನ ಸಪೋರ್ಟ್ ಮಾಡ್ತಾಯಿದ್ರು. ಅವ್ರು ಹೀಲ್ ಆದರೆ ಅವ್ರಿಗೆ ಬೂ ಮಾಡೋರು, ಅವರು ಬೇಬಿ ಫೇಸ್ ಆಗಿದ್ದವ್ರಿಗೆ ಚಿಯರ್ ಮಾಡೋರು. ಏನು ಒಂದು ಕ್ಯಾರೆಕ್ಟರ್ಗೆ ಬೇಕಾಗಿರೋ ರೆಸ್ಪಾನ್ಸ್ ಬೇಕೋ ಅದು ಪರ್ಫೆಕ್ಟಾಗಿ ಸಿಕ್ತು ಸೆತ್ ರಾಲಿನ್ಸ್ಗೆ. ಬಟ್ ರೋಮನ್ ರೈನ್ಸ್ಗೆ ಅದು ಸಿಗಲಿಲ್ಲ. ಅವ್ರು ಬೇಬಿ ಫೇಸ್ ಆದಾಗ ಅಷ್ಟು ಎನಿಮಾಸಿಟಿ ಜನರಿಂದ ಅವ್ರ ಮೇಲಿತ್ತು. ಇವ್ರು ಯಾಕೆ ಬೇಬಿ ಫೇಸ್ ಆಗಿದ್ದಾರೆ, ಹಿ ಡಸಂಟ್ ಹ್ಯಾವ್ ದ ಕೆಪಾಸಿಟಿ, ಅವ್ರಿಗೆ ಬೇಬಿ ಫೇಸ್ ತುಂಬ ಬೇಗ ಮಾಡಿಬಿಟ್ಟಿದ್ದಾರೆ, ಹಿ ಡಸಂಟ್ ಹ್ಯಾವ್ ದ ಕೆಪಾಸಿಟಿ ಟು ಬಿ ದ ಫೇಸ್ ಆಫ್ ದ ಕಂಪನಿ ಅಂತ ತುಂಬ ಜನರು ಬೈದಿದ್ರು, ಸಪೋರ್ಟು ಮಾಡಿರಲಿಲ್ಲ. ಸೊ ಆ ರೀಸನಿಂದ ರೋಮನ್ ರೈನ್ಸ್ಗೆ ಆ ಒಂದು ಎನಿಮಾಸಿಟಿ ಇದೆ. ಸೆತ್ ರಾಲಿನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದರೆ, ಸೆತ್ ರಾಲಿನ್ಸ್ಗೆ ಯಾವತ್ತೂ ಗೊತ್ತಿತ್ತು ಶೀಲ್ಡಲ್ಲಿ ಇದ್ದಾಗ್ಲೂ ರೋಮನ್ ರೈನ್ಸೇ ಈ ಒಂದು ಕಂಪ್ನಿಗೆ ಮುಂದಿನ ಫೇಸ್ ಆಗೋದು, ನಾನು ಯಾವತ್ತಿದ್ರೂ ರೋಮನ್ ರೈನ್ಸ್ ಕೆಳಗಡೆನೆ ಅಂತ ಅಂದ್ಬಿಟ್ಟು. ಸೊ ಆ ಒಂದು ಸೆಕೆಂಡ್ ಪೊಸಿಷನ್ ಏನು ಸೆತ್ ರಾಲಿನ್ಸ್ ಯಾವಾಗಲೂ ಸೆಟಲ್ ಆಗಬೇಕಾಗಿತ್ತೋ ಆ ಒಂದು ಪೊಸಿಷನಿಂದನೇ ಅವ್ರಿಗೆ ರೋಮನ್ ರೈನ್ಸ್ ಮೇಲೆ ಆ ಒಂದು ಎನಿಮಾಸಿಟಿ ಬೆಳೆದಿರೋದು. ಅದ್ರ ಮೇಲೆ ರೋಮನ್ ರೈನ್ಸ್ 5 ಇಯರ್ಸ್ ಏನು 2015 2020 ತನಕ ಸಕ್ಸಸ್ಫುಲ್ ಆಗಲಿಲ್ಲ ಬೇಬಿ ಫೇಸ್ ಆಗಿ. ಆ ಮೂಮೆಂಟಲ್ಲಿ ಸೆತ್ ರಾಲಿನ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಬಟ್ ಸ್ಟಿಲ್ ರೋಮನ್ ರೈನ್ಸ್ ಆಗ್ಲೂ ಕೂಡ ನಂಬರ್ 1 ಆಗಿ ಪ್ರಿಫರ್ ಮಾಡ್ತಾಯಿದ್ರು. ಈ ಒಂದು ರೋಮನ್ ರೈನ್ಸ್ ಜನರಿಂದ ಸಪೋರ್ಟ್ ಸಿಗ್ತಾ ಇರಲಿಲ್ಲ ಆ ಟೈಮಲ್ಲೂ ಕೂಡ. ಸೊ ಈ ರೀಸನಿಂದ ಇವರಿಬ್ಬರ ಮಧ್ಯೆ ಬರೀ ಹೆಸರಿಗೋಸ್ಕರ ಒಂದು ಅನಿಮಾಸಿಟಿ ಇಲ್ಲ, ಒಂದು ಬಿಟರ್ನೆಸ್, ಒಂದು ಹೆಗತನ, ಒಂದು ವೈರತ್ವ ಅಷ್ಟು ಡೀಪ್ ಆಗಿರೋ ಕಾರಣದಿಂದನೇ ಈ ಒಂದು ಸಮರ್ ಸ್ಲಾಮ್ ಮ್ಯಾಚ್ ಇಷ್ಟೊಂದು ಎಕ್ಸೈಟಿಂಗ್ ಆಗಿರೋದು.